ಸೊ ಇರಾನ್ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಯುದ್ಧದ ಪರಿಸ್ಥಿತಿಯಿಂದಾಗಿ LPG ವಿತರಣೆಯಲ್ಲಿ ಕೆಲವು ಸಾರ್ವಜನಿಕರಿಂದ ಆತಂಕದ ಭಾವನೆ ಇರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಆ ರೀತಿ ಯಾವುದೇ ರೀತಿ ಸನ್ನಿವೇಶಗಳು ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ 11,000 ಗ್ಯಾಸ್ ಸಿಲಿಂಡರ್ಗಳು, ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳ ಬೇಡಿಕೆ ಇರ್ತದೆ. ಅದೆಲ್ಲವನ್ನು ಪೂರೈಕೆ ಮಾಡೋದಕ್ಕೆ ನಮ್ಮಲ್ಲಿ ಸ್ಟಾಕ್ ಸಫಿಷಿಯೆಂಟ್ ಆಗಿದೆ. ಯಾವುದೇ ರೀತಿ ತೊಂದರೆಗಳು ಇಲ್ಲ. ಆದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಮರ್ಷಿಯಲ್ ಯೂಸೇಜ್ ಏನಿದೆ ಅದನ್ನ ಸದ್ಯದ ಮಟ್ಟಿಗೆ ತಡೆ ಹಿಡಿದಿರೋದ್ರಿಂದ ಹೋಟೆಲ್ಗಳಿಗೆ ಮುಖ್ಯವಾಗಿ ಸ್ವಲ್ಪ ತೊಂದರೆ ಆಗ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಟ್ ಮುಂದಿನ ನಿರ್ದೇಶನಗಳು ಬರೋವರೆಗೆ ಯಾವುದೇ ರೀತಿಯ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ವಿತರಣೆ ಮಾಡೋದನ್ನ ನಿಲ್ಲಿಸಿದ್ವಿ. ಆದಾಗ್ಯೂ ಕೂಡ ಹಾಸ್ಟೆಲ್ಸು, ಹಾಸ್ಪಿಟಲ್ಸು ಈ ಎಲ್ಲ ಸಂಸ್ಥೆಗಳಿಗೆ ಬೇಡಿಕೆಯ ಪ್ರಕಾರ ಅವ್ರಿಗೆ ಅಗತ್ಯ ಸಿಲಿಂಡರ್ಗಳನ್ನು ಕೊಡುವಂತ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ. ಸಿಂಗಲ್ ಸಿಲಿಂಡರ್ ಇರ್ತಕ್ಕಂಥ ಸಾರ್ವಜನಿಕರು 25 ದಿವಸಗಳ ನಂತರ ಬುಕ್ಕಿಂಗ್ ಅನ್ನ ಮಾಡಬೇಕು. ಡಬಲ್ ಸಿಲಿಂಡರ್ ಇರ್ತಕ್ಕಂಥ ಗ್ರಾಹಕರು 30 ದಿವಸಗಳ ನಂತರ ಬುಕ್ಕಿಂಗ್ ಅನ್ನ ಮಾಡಬೇಕು. ಇದು ಕೊರತೆ ಆಗ್ತಿದೆ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿ ಅನ್ನೆಸೆಸರಿಯಾಗಿ ಬುಕ್ಕಿಂಗ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ಬುಕ್ಕಿಂಗ್ ತಗೊಳ್ತಾ ಇಲ್ಲ ಅನ್ನೋಂಥ ಭಾವನೆಗಳು ಕೂಡ ಸಾರ್ವಜನಿಕರಲ್ಲಿ ಬರ್ತಾ ಇದೆ. ಬಟ್ ಅದು ಸಿಸ್ಟಮ್ ಅಲ್ಲೇ ಆಗಿರೋದ್ರಿಂದ ಮುಂಚೆಯಿಂದ ಕೂಡ ಇದೆ, ಹೀಗೆ ಆಗಿರ್ತಕ್ಕಂಥ ವಿಷಯ ಏನಲ್ಲ. ಅದು 25 ದಿವಸಗಳಿಗಿಂತ ಮುಂಚೆ ನೀವೇನಾದ್ರು ಬುಕ್ಕಿಂಗ್ ಮಾಡೋಕೆ ಪ್ರಯತ್ನ ಪಟ್ರಿ ಅಂತ ಹೇಳಿದ್ರೆ ಅದು ಬುಕ್ಕಿಂಗ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಏನು ಅರ್ಜೆನ್ಸಿಯನ್ನ ಎಕ್ಸ್ಪ್ರೆಸ್ ಮಾಡೋದು ಬೇಡ. ಸಾರ್ವಜನಿಕರಲ್ಲಿ ಸಫಿಷಿಯೆಂಟ್ ಆಗಿ ಗ್ಯಾಸ್ ಸ್ಟೋರೇಜ್ ಇದೆ. ವಿತರಣೆಯಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗೋ ರೀತಿ ಮುನ್ನೆಚ್ಚರಿಕೆಯನ್ನು ನಾವು ವಹಿಸ್ಕೊಂಡಿದ್ದೀವಿ. ಇದಕ್ಕೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಸಹಾಯ ಅಥವಾ ಬೇಕಾದಂಥ ಸಂದರ್ಭದಲ್ಲಿ 2 ಹೆಲ್ಪ್ಲೈನ್ ಸಂಖ್ಯೆಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. 9844214270 9844214270. ಮತ್ತೊಂದು ಸಂಖ್ಯೆ 9142267229 9148267229. ಈ ಸಂಖ್ಯೆಗಳಿಗೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಅಥವಾ ಸಿಲಿಂಡರ್ ಲಭ್ಯತೆ ಇಲ್ಲದಂಥ ಸಂದರ್ಭದಲ್ಲಿ ಗೃಹೋಪಯೋಗಿ ಸಿಲಿಂಡರ್ಗಳಿಗೆ ಮಾತ್ರ ಅನ್ವಯ ಆಗ್ತದೆ. ಓನ್ಲಿ ಫಾರ್ ಡೊಮೆಸ್ಟಿಕ್ ಸಿಲಿಂಡರ್ಸ್. ಏನೇ ತೊಂದರೆಗಳಿದ್ರೆ ಈ ಸಹಾಯವಾಗಿ ಕರೆ ಮಾಡ್ಬೋದು. ಈಗ ಪ್ರಾಬ್ಲಿ ಇನ್ನೊಂದು ಅರ್ಧ ಗಂಟೆಲಿ ಬರೋರಿದ್ದಾರೆ. ನನ್ನ ನಿನ್ನೆ ಕೂಡ ಬಂದಿದ್ರು ಹೋಟೆಲ್ ಅಸೋಸಿಯೇಷನ್ ಅವರು. ಅವ್ರನ್ನ ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀನಿ. ಬಿಕಾಸ್ ಆ ರೀತಿ ಯೂಸ್ ಮಾಡೋದಾಗಿದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಅದನ್ನು ಕೂಡ ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಸಿಲಿಂಡರ್ ಇಸ್ ದ ಓನ್ಲಿ ವ್ಯತ್ಯಾಸ. ಗ್ಯಾಸ್ ಅದೇನೆ ಅಂಡ್ ಬಾಟ್ಲಿಂಗ್ ಪ್ಲಾಂಟು ಅದೇನೆ, KG ವ್ಯತ್ಯಾಸ. ಸೊ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಗ್ಯಾಸ್ ಅನ್ನ ಫಿಲ್ ಮಾಡ್ತಾ ಇಲ್ಲ ಅಷ್ಟೇ. ಸೊ ಸಿಲಿಂಡರ್ಸ್ ಗ್ಯಾಸ್ ಆಲ್ರೆಡಿ ಇದೆ, ನಮ್ಮ ಹತ್ರ ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ಗ್ಯಾಸ್ ಇದೆ. ಅದನ್ನ ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ಗೆ ಫಿಲ್ ಮಾಡ್ತಾ ಇಲ್ಲ ಅಷ್ಟೇ. ಸೊ ಇಟ್ಸ್ ಓನ್ಲಿ ರೆಗ್ಯುಲೇಷನ್. ಯಾವಾಗ ಗೌರ್ಮೆಂಟ್ ಈ ರೆಗ್ಯುಲೇಷನ್ ಅನ್ನ ಲಿಫ್ಟ್ ಮಾಡುತ್ತೆ ಅವಾಗ ಸ್ಟಾರ್ಟ್ ಆಗುತ್ತೆ. ನೋ ನಾಟ್ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಬರಲ್ಲ. ಆ ರೀತಿ ಮಾಡಕ್ ಬರಲ್ಲ. ಲಿಮಿಟೆಡ್ ಇನ್ಫಾರ್ಮೇಶನ್ ಏನೇನು ಬಂದಂತ ರೇಡ್ ಅಂತೂ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಡೊಮೆಸ್ಟಿಕ್ ತೊಂದರೆ ಆಯ್ತು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟ್. ನಾವು ಅದನ್ನೇನು ಅಲ್ಗಳಿತಾ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ಹೊರಗಡೆ ಊಟ ಮಾಡ್ಕೊಂಡೇ ಜೀವನ ಮಾಡೋರು ಇದ್ದಾರೆ. ಹಾ, ನಾವೇ ತೋರಿಸ್ತಾ ಇದ್ರಲ್ಲ, ಆಲ್ಮೋಸ್ಟ್ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಇನ್ನು ಇಫೆಕ್ಟ್ ಪ್ರಾಬಬ್ಲಿ ನಾಳೆ ನಾಡಿದ್ದಾದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅವ್ರ ಹತ್ರ ಇರೋ ಸ್ಟಾಕ್ಗಳನ್ನು ಉಳಿಸ್ಕೊಂಡು ಕೆಲವು ಜನ ಮಾಡ್ತಾ ಇದ್ದಾರೆ. ಬಟ್ ಅಷ್ಟು ನಾಳೆ ನಾಡಿದ್ಕಂತ ಅದು ಡಿಪ್ಲೀಟ್ ಆಗುತ್ತೆ.